ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನಮಸ್ಕಾರ. ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಯಾರು ಮುಖ್ಯಮಂತ್ರಿ ಅನ್ನುವಂತ ಚರ್ಚೆ ಎಲ್ಲೆಡೆ ಸದ್ಯಕ್ಕೆ ಶುರುವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. 288 ಸೀಟುಗಳಿಗಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆದಿತ್ತು. ಆ ಒಂದು ಚುನಾವಣೆಯಲ್ಲಿ ಬಿಜೆಪಿ 132 ಸೀಟುಗಳನ್ನು ಪಡೆದರೆ ಏಕನಾಥ್ ಶಿಂದೆ ಅವರ ಶಿವಸೇನೆ 57 ಸೀಟುಗಳನ್ನ, ಎನ್ಸಿಪಿ ಒಂದು ಪಕ್ಷ ಸುಮಾರು 41 ಸೀಟುಗಳನ್ನ ಪಡೆದು ಈ ಒಂದು ಚುನಾವಣೆಗೆ ಅಂತಿಮ ಒಂದು ಕೊನೆಯ ಸ್ಟಾಪ್ ಅನ್ನ ನೀಡಿತ್ತು. ತದಾದ ನಂತರ ಅನೇಕ ನಮ್ಮ ಮಾಧ್ಯಮಗಳಲ್ಲಿ ಅನೇಕ ರೀತಿಯಾದಂತಹ ವ್ಯಾಖ್ಯಾನಗಳು ಬರ್ತಾ ಇದ್ವು. ಅದರಲ್ಲಿ ವಿಶೇಷವಾಗಿ ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿ ಒಂದು ಸ್ಥಾನವನ್ನು ಬೇಡಿದ್ದಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಈ ಸಂದರ್ಭದಲ್ಲಿತ್ತು. ಇವತ್ತು ಸ್ವತಃ ಏಕನಾಥ್ ಶಿಂದೆ ಅವರೇ ಮಾತನಾಡಿ ಈ ಒಂದು ಸಮಸ್ಯೆಗೆ, ಈ ಒಂದು ಚರ್ಚಾಕೂಟಕ್ಕೆ, ಈ ಒಂದು ವಸತಿ ಇವತ್ತು ತೆರೆಯಲಿದ್ದಾರೆ. ಅತಿ ಹೆಚ್ಚು ಸೀಟುಗಳನ್ನ ಪಡೆದಂತ ಒಂದು ಪಕ್ಷಕ್ಕೆ ರಾಜ್ಯಪಾಲರು ಸರ್ಕಾರವನ್ನು ರಚಿಸಲು ಅನುಮತಿ ನೀಡುವುದು ಸರ್ವೇ ಸಾಮಾನ್ಯವಾಗಿ ನಡೆದು ಬಂದಂತ ಪದ್ಧತಿ. ಅದೇ ಆ ರೀತಿಯಾಗಿ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡುವುದು ನೋಡಿದ್ರೆ ಖಂಡಿತವಾಗಿ ಬಿಜೆಪಿ 132 ಸೀಟುಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಏಕನಾಥ್ ಶಿಂದೆ ಅವರು ಇದ್ದಾರೆ. ತದನಂತರ 3ನೇ ಸ್ಥಾನದಲ್ಲಿ ಎನ್ಸಿಪಿ ಅವರು ಕೂಡ 41 ಸೀಟುಗಳನ್ನು ಪಡೆದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಮೊಟ್ಟ ಮೊದಲಿಗೆ ಬರುವುದು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿನೇ ಅಂತ ಅನ್ನುವಂತ ಒಂದು ಅಂಶ ಇಲ್ಲಿ ನಮಗೆ ಬೆಳಕಿಗೆ ಬರ್ತದೆ. ಅತಿ ಹೆಚ್ಚು ಸೀಟುಗಳನ್ನು ಪಡೆದಂತ ಬಿಜೆಪಿ ಪಕ್ಷದಿಂದನೇ ಒಂದು ಮುಖ್ಯಮಂತ್ರಿ ಸ್ಥಾನ ಬರ್ತದೆ. Welcome to Hotel Tamarin, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarin, ground floor, Trends Complex, Basava Circle, Chikkodi. For outdoor parcel service, contact 8792571008. आप लोगों ने देखा है कि 2-4 रोज से ऐसी चर्चाएं हैं, कोई नाराज है, कोई बैठा है घर में. हम नाराज बिराज होने वाले लोग नहीं है. हम लोग लड़ने वाले लोग हैं, लड़कर काम करने वाले लोग हैं, लोगों के जीवन में बदलाव लाने वाले लोग हैं. इसलिए अभी जो विक्ट्री हासिल हुई है, इससे हमारी और जिम्मेदारी बढ़ गई है. इसलिए महायुति और तेजी से काम करेगी और केंद्र सरकार और राज्य सरकार मिलकर बहुत आगे बढ़ेंगे और निश्चित रूप से इस महायुति की सरकार स्थापित होगी. और इसीलिए जो मैंने आप लोगों को कहा कि लगा कि क्या हुआ. मैं तो कल आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो. जैसे आपके भारतीय जनता पार्टी को आपका निर्णय अंतिम रहता है. हम भी महायुति के कौन लीडर है, एनडीए के लीडर कौन है, मोदी जी है, अमित भाई है. तो उनको कहा कि मैंने अमित भाई जी को भी फोन किया, मोदी जी को भी फोन किया. सरकार बनाने में हमारी तरफ से कोई भी रुकावट, कोई भी अड़चन, कोई भी कुछ भी किसी को तरह का अड़ंगा नहीं है. आप बेशक आप निर्णय ले लो, उस निर्णय की तामील हो जाएगी, निर्णय की अमल हो जाएगी. और मैं आज आप सबको कहता हूँ कि भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा, उसको हमारा शिवसेना का पूरी तरह समर्थन है, पूरी तरह हमारा पाटिंबा उनको है. ये आपको बताने के लिए मैंने आज सबको बुलाया है. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.